ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇಷ್ಟು ಸೀಸನ್ಗಳು ಕನ್ನಡ ಬಿಗ್ ಬಾಸ್ ನಡೆದಿದ್ದೇ ಬೇರೆ, ಆದರೆ ಈ ಸೀಸನ್ನಲ್ಲಿ ನಡೀತಿರೋದೇ ಬೇರೆ. ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡೇ ಇರಲಿಲ್ಲ ಬಂದಿದ್ದ ದಿನವೇ ಒಬ್ಬರನ್ನು ಮನೆಯಿಂದ ಆಚೆಗೆ ಕಳಿಸ್ತಾರೆ ಅಂತ. ಆದರೆ ಏನೂ ಮಾಡೋಕ್ಕಾಗಲ್ಲ, ಬಿಗ್ ಬಾಸ್ ಅವರು ಈ ಸಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ. ಮೊದಲೇ ಸ್ಟೇಜ್ ಮೇಲೆ ಎಲ್ರಿಗೂ ಸುದೀಪ್ ರವರು ಹೇಳೇ ಇದ್ದರು, ಈ ಸಲ ಎಲ್ಲ ಥರ ಬಿಗ್ ಬಾಸ್ ಅಲ್ವೇ ಅಲ್ಲ, ಈ ಸಲ ಬಿಗ್ ಬಾಸ್ ತುಂಬಾ ಡಿಫ್ರೆಂಟ್ ಆಗಿದೆ, ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗೋದಿಲ್ಲ. ನೀವೆಲ್ಲ ಹಳೆ ಸೀಸನ್ ನೋಡ್ಕೊಂಡು ಬಂದಿದ್ರೆ ನೀವು ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಅದೆಲ್ಲ ಈ ಸಲ ಲೆಕ್ಕಕ್ಕೆ ಬರಲ್ಲ ಅಂತ ಮೊದಲೇ ಹೇಳಿದರು. ಆದರೆ ಈಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ಏನೇನಿದೆ ಅಂತ ಹೇಳ್ತೀನಿ ಬನ್ನಿ. ಮನೆಯ ಎಲ್ಲ ಸದಸ್ಯರನ್ನು ಲಿವಿಂಗ್ ಏರಿಯಾಗೆ ಬಿಗ್ ಬಾಸ್ ರವರು ಕರೆಯುತ್ತಾರೆ. ಆಗ ಒಂದು ಮಾತು ಹೇಳ್ತಾರೆ, ಈ ಸೀಸನ್ ಯಾರು ಗೆಲ್ತಾರೆ ಅನ್ನೋದಕ್ಕೆ 100 ದಿನಗಳ ಕಾಲ ಕಾಯಬೇಕಿಲ್ಲ. 3 ವಾರದಲ್ಲಿ ಒಂದು ಫಿನಾಲೆ ನಡೆಯಲಿದೆ. ಆ ಫಿನಾಲೆಯಲ್ಲಿ ಇಬ್ಬರು ಫೈನಲಿಸ್ಟ್ ಯಾರು ಅಂತ ಮೊದಲೇ ಹೇಳ್ತಾರಂತೆ. ಅಂದರೆ ಮೊದಲೇ ಗೊತ್ತಾಗುತ್ತಂತೆ, ಈ 3 ವಾರದಲ್ಲೇ ಒಂದು ಫೈನಲ್ ನಡೆಯುತ್ತಂತೆ, ಫಿನಾಲೆ ನಡೆಯುತ್ತಂತೆ. ಆ ಫಿನಾಲಲ್ಲಿ ಇಬ್ಬರು ಫೈನಲ್ ಕಂಟೆಸ್ಟೆಂಟ್ ಟಾಪ್ 5 ಇರ್ತಾರೆ. ಆ ಟಾಪ್ 5ಅಲ್ಲಿ ಇಬ್ಬರು ಯಾರು ಅಂತ 3 ವಾರದಲ್ಲೇ ಒಂದು ಫಿನಾಲೆ ನಡೆಯುತ್ತೆ. ಆ ಫಿನಾಲೆ ಯಾರು ಅಂತ ಹೇಳ್ತಾರೆ. ಇಂದಿನ ಎಲ್ಲ ಸೀಸನ್ಗಳಲ್ಲೂ 100 ದಿನ ಕಾಯಬೇಕಾಗಿತ್ತು ಯಾರ್ಯಾರು ಟಾಪ್ 5 ಬರ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ. ಬಟ್ ಈ ಸೀಸನ್ ಹಂಗಿಲ್ಲ, ಬರೀ 3 ವಾರದಲ್ಲಿ ಟಾಪ್ 2 ಯಾರು ಅಂತ ತಿಳ್ಕೊಬೋದು. ಮತ್ತೆ ಬಿಗ್ ಬಾಸ್ ರವರು ಇನ್ನೊಂದು ಮಾತು ಹೇಳ್ತಾರೆ, ಇಲ್ಲಿ ನಿಮ್ಮಲ್ಲಿ ಯಾರು ಯಾವಾಗ ಹೇಗೆ ಬೇಕಾದರೂ ಎಲಿಮಿನೇಟ್ ಆಗ್ಬೋದು. ಅಂದರೆ ಒಬ್ಬೊಬ್ಬರಾಗಿಯೂ ಹೋಗಬಹುದು ಅಥವಾ ಗುಂಪು ಗುಂಪಾಗಿಯೂ ಕೂಡ ಎಲಿಮಿನೇಟ್ ಆಗಬಹುದು. ಅಂದರೆ ಒಬ್ಬೊಬ್ಬರಾಗೂ ಎಲಿಮಿನೇಟ್ ಹೋಗ್ತಾ ಇರ್ಬೋದು, ಇಲ್ಲ ಅಂದರೆ ಗುಂಪು ಗುಂಪಾಗಿ ಕೂಡ ಎಲಿಮಿನೇಟ್ ಆಗಬಹುದು. ಅಂದರೆ 2-3 ಜನ ಕೂಡ ಒಂದೇ ದಿವಸದಲ್ಲಿ ಎಲಿಮಿನೇಟ್ ಆಗಿ ಹೋಗ್ಬೋದು ಅಂತ. ಈ ಥರ ಎಲ್ಲರಿಗೂ ಬಿಗ್ ಬಾಸ್ ಹೇಳಿ ಎದುರಿಸ್ತಾರೆ. ಅಂದರೆ ನಿಜವಾಗ್ಲೂ ನಡೆಯುತ್ತೆ. ಅಂದರೆ ಎಲ್ಲರೂ ನಿಜವಾಗ್ಲೂ ಈ ಮಾತು ಕೇಳಿ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಶಾಕ್ ಆಗೋಗ್ತಾರೆ. ನಂತರ ಬಿಗ್ ಬಾಸ್ ರವ್ರು ಹೇಳ್ತಾರೆ, ಈ ಎಲ್ಲ ಭಯದಿಂದ ಮುಕ್ತರಾಗಬೇಕಂದ್ರೆ ಇರೋದು ಒಂದೇ ದಾರಿ, ಅದು ಏನು ಅಂತ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಮೋಸ್ಟ್ಲಿ ಟಾಸ್ಕ್ ನಡೀತಿದೆ, ಈಗ ಆಲ್ರೆಡಿ ಟಾಸ್ಕ್ ಎಲ್ಲ ರೆಡಿ ಆಗಿತ್ತು, ನೆನ್ನೆನೇ ರೆಡಿ ಆಗಿತ್ತು. ಮೋಸ್ಟ್ಲಿ ಟಾಸ್ಕ್ ಎಲ್ಲ ಈಗ ಆಲ್ರೆಡಿ ಆಗಿರುತ್ತೆ. ನೋಡುವ 3 ವಾರದಲ್ಲಿ ಯಾವ ಥರ ಫಿನಾಲೆ ನಡೆಯುತ್ತೆ, ಯಾವ್ಯಾವ ರೀತಿ ಆಟ ಆಡಿಸ್ತಾರೆ. ಅಂದರೆ ಈ ಸೀಸನ್ ತುಂಬ ಡಿಫ್ರೆಂಟ್ ಆಗಿದೆ ಗೈಸ್, ಏನು ಎಕ್ಸ್ಪೆಕ್ಟೇ ಮಾಡೋಕ್ಕಾಗೋದಿಲ್ಲ ಯಾರಿಂದನೂ. ಅಂದರೆ ಬಿಗ್ ಬಾಸ್ ಈ ಸಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ. ಯಾರು ಹೆಂಗೆ ಬೇಕಾದರೂ ಹೋಗ್ಬೋದು. ನೀವು ನೋಡ್ಬೋದು, ಆಲ್ರೆಡಿ ರಕ್ಷಿತಾ ಮನೆಗೆ ಬಂದು 1 ಅವರ್ ಕೂಡ ಆಗಿಲ್ಲ, ಅವ್ರನ್ನ ಮನೆಯಿಂದ ಹಾಗೆ ಆಚೆ ಕಳಿಸ್ಬಿಟ್ರು. ಪಾಪ ನಿಜವಾಗ್ಲೂ ನೋಡಿ ಬೇಜಾರಾಯಿತು. ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ? ಈ ಸೀಸನ್ ಹೇಗಿದೆ? ಆಲ್ರೆಡಿ ಒಂದು ಎಪಿಸೋಡ್ ಬಂದಿದೆ, ಆ ಎಪಿಸೋಡ್ ನಿಮಗೆ ಇಷ್ಟ ಆಯ್ತಾ ಅಥವಾ ಇಲ್ವಾ, ಅಥವಾ ಇನ್ನೂ ಏನಾದರೂ ಬೇಕಿತ್ತಾ ಮಸಾಲೆ ಎಲ್ಲ ಎಪಿಸೋಡಲ್ಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.